ನಮಸ್ಕಾರ. ಹುಟ್ಲಿರೋ ಮಗುವಿನ ಜೊತೆ ಒಂದು ಬಂಧ ಬೆಳೆಸೋಕೆ ಸಂಗೀತವನ್ನ ಬಳಸೋದು ಇದು ಕೇವಲ ಒಂದು ಒಳ್ಳೆ ಯೋಚನೆನಾ ಅಥವಾ ಇದರ ಹಿಂದೆ ಏನಾದರೂ ಸೈನ್ಸ್ ಇದೆಯಾ? ಬನ್ನಿ, ಒಬ್ಬ ಪ್ರಸೂತಿ ತಜ್ಞರ ಗೈಡೆನ್ಸ್ ಇಟ್ಕೊಂಡು ಗರ್ಭಾವಸ್ಥೆಯಲ್ಲಿ ಸಂಗೀತನ ಶಕ್ತಿ ಬಗ್ಗೆ ತಿಳಿಯೋಣ. ಈ ಒಂದು ಮಧುರವಾದ ಪಯಣವನ್ನ ಶುರು ಮಾಡೋಣ. ಆದರೆ ಎಲ್ಲಕ್ಕಿಂತ ಮೊದಲು ಒಂದು ಮೂಲಭೂತ ಪ್ರಶ್ನೆ ಬರುತ್ತೆ. ಬಹುಶಃ ಗರ್ಭಿಣಿಯಾಗಿರೋ ಪ್ರತಿಯೊಬ್ಬರಿಗೂ ಈ ಪ್ರಶ್ನೆ ಬಂದಿರುತ್ತೆ. ಗರ್ಭದೊಳಗಿನ ಆ ಸುರಕ್ಷಿತ ನೀರಿನ ಜಗತ್ತಲ್ಲಿ ಮಗು ನಿಜವಾಗ್ಲೂ ಏನಾದರೂ ಕೇಳಿಸ್ಕೊಳ್ತಾ ಇರುತ್ತಾ? ಅದಕ್ಕೆ ಉತ್ತರ ಒಂದು ದೊಡ್ಡ ಹೌದು ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಬರೀ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, 3ನೇ ತ್ರೈಮಾಸಿಕ ಬರುವಷ್ಟರಲ್ಲಿ ಮಗು ಆಕ್ಟಿವ್ ಆಗಿ ಕೇಳಿಸ್ಕೊಳ್ಳೋಕೆ ಶುರು ಮಾಡುತ್ತೆ. ಇದು ಗರ್ಭಾವಸ್ಥೆಯಲ್ಲಿ ಸಂಗೀತದ ಪಾತ್ರದ ಬಗ್ಗೆನೇ ಒಂದು ಹೊಸ ಸಾಧ್ಯತೆಯನ್ನು ತೆರೆದಿಡುತ್ತೆ ಅಲ್ವಾ? ಹಾಗಾದ್ರೆ ಈ ಕೇಳೋ ಶಕ್ತಿ ಯಾವಾಗ, ಹೇಗೆ ಬೆಳೆಯುತ್ತೆ? ಗರ್ಭದೊಳಗಿನ ಈ ಅದ್ಭುತವಾದ ಕೇಳುವಿಕೆಯ ಪಯಣ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇದನ್ನೊಮ್ಮೆ ಯೋಚನೆ ಮಾಡಿ. ಗರ್ಭಧಾರಣೆಯ 24ರಿಂದ 26ನೇ ವಾರ ಆಗುವಷ್ಟರಲ್ಲಿ ಮಗುವಿನ ಒಳಗಿವಿ ಅಂದರೆ ಕೇಳಿಸ್ಕೊಳ್ಳೋ ಅಂಗ ಸಂಪೂರ್ಣವಾಗಿ ರೆಡಿಯಾಗಿರುತ್ತೆ. 3ನೇ ತ್ರೈಮಾಸಿಕ ಬರೋವಷ್ಟರಲ್ಲಿ ಅವು ಬರೀ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೂಡ ಕೊಡೋಕೆ ಶುರು ಮಾಡ್ತವೆ. ಎಲ್ಲಕ್ಕಿಂತ ಆಶ್ಚರ್ಯದ ವಿಷಯ ಅಂದರೆ, ಹುಟ್ಟಿದ ಮೇಲೆ ಗರ್ಭದಲ್ಲಿದ್ದಾಗ ಕೇಳಿಸ್ಕೊಂಡಿದ್ದ ಧ್ವನಿಗಳನ್ನ, ಹಾಡುಗಳನ್ನ ಅವು ನೆನ್ಪಿಟ್ಕೊಂಡಿರ್ತವೆ. ಹಾಗಾದ್ರೆ ಮಗುವಿನ ಪ್ರಪಂಚದಲ್ಲಿ ಯಾವೆಲ್ಲ ಶಬ್ದಗಳಿರುತ್ತೆ? ಮೊದಲನೇದಾಗಿ ತಾಯಿಯ ಧ್ವನಿ. ಅದುವೇ ಮಗುವಿಗೆ ಮೊದಲ ಆಧಾರ, ಮೊದಲ ಪರಿಚಯ. ಆಮೇಲೆ ತಾಯಿಯ ಹೃದಯ ಬಡಿತದ ಸದ್ದು, ಒಂದು ರೀತಿ ಸಮಾಧಾನ ಕೊಡುವಂತಹ ಲಯ. ಮತ್ತು ಹೌದು, ಹೊರಗಿನ ಪ್ರಪಂಚದ ಸದ್ದುಗಳು, ಅದರಲ್ಲೂ ವಿಶೇಷವಾಗಿ ಸಂಗೀತ ಕೂಡ ಮಗುವಿನ ಅನುಭವದ ಒಂದು ಭಾಗವಾಗಿರುತ್ತೆ. ಆದರೆ ಇದು ಬರೀ ಶಬ್ದ ಕೇಳೋ ವಿಷಯ ಅಷ್ಟೇ ಅಲ್ಲ, ಇದರ ಹಿಂದೆ ಒಂದು ಆಳವಾದ ವಿಜ್ಞಾನನೇ ಇದೆ. ಸಂಗೀತ ತಾಯಿ ಮತ್ತು ಮಗುವಿನ ಮೇಲೆ ಜೈವಿಕವಾಗಿ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಇಲ್ಲಿ ಒಂದು ತುಂಬಾನೇ ಪವರ್ಫುಲ್ ಕೆಮಿಕಲ್ ಕನೆಕ್ಷನ್ ಇದೆ. ತಾಯಿ ತನಗೆ ಇಷ್ಟವಾದ ಸಂಗೀತ ಕೇಳಿದಾಗ ಮೆದುಳಲ್ಲಿ ಡೋಪಮಿನ್ ಅಂತಹ ಫೀಲ್ ಗುಡ್ ಹಾರ್ಮೋನ್ಗಳು ಜಾಸ್ತಿಯಾಗುತ್ತೆ ಮತ್ತು ಕಾರ್ಟಿಸೋಲ್ ಅನ್ನೋ ಒತ್ತಡದ ಹಾರ್ಮೋನ್ ಕಡಿಮೆಯಾಗುತ್ತೆ. ಯಾವಾಗ ತಾಯಿಯ ದೇಹದಲ್ಲಿ ಈ ಕಾರ್ಟಿಸೋಲ್ ಕಡಿಮೆಯಾಗುತ್ತೋ ಆಗ ಮಗುವಿಗೂ ಗರ್ಭದೊಳಗೆ ಒಂದು ಶಾಂತವಾದ ವಾತಾವರಣ ಸೃಷ್ಟಿಯಾಗುತ್ತೆ. ಇದು ಮಗುವಿನ ಹೃದಯ ಬಡಿತವನ್ನ ಸ್ಥಿರವಾಗಿಡೋಕೆ ಮತ್ತು ಲಯಬದ್ಧವಾಗಿ ಚಲಿಸೋಕೆ ಸಹಾಯ ಮಾಡುತ್ತೆ. ಭ್ರೂಣದ ಅಭ್ಯಾಸ ಅಂತ ಒಂದು ಇಂಟ್ರೆಸ್ಟಿಂಗ್ ಸೈಂಟಿಫಿಕ್ ಕಾನ್ಸೆಪ್ಟ್ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಗರ್ಭದಲ್ಲಿರೋ ಮಗು ಕಲಿಯುತ್ತೆ. ಒಂದೇ ಹಾಡನ್ನ ಪದೇ ಪದೇ ಕೇಳಿದ್ರೆ ಅದಕ್ಕೆ ಆ ಹಾಡು ಅಭ್ಯಾಸ ಆಗ್ಬಿಡುತ್ತೆ. ಇದರ ಪರಿಣಾಮ ಏನು ಗೊತ್ತಾ? ಹುಟ್ಟಿದ್ಮೇಲೆ ಆ ಪರಿಚಿತ ಹಾಡನ್ನ ಕೇಳ್ದ ತಕ್ಷಣ ಮಗುವಿಗೆ ಒಂದು ರೀತಿ ಸಮಾಧಾನ, ಸುರಕ್ಷಿತೆ ಅನ್ಸೋಕೆ ಶುರುವಾಗುತ್ತೆ. ಅಳೋ ಮಗುವನ್ನ ಸಮಾಧಾನ ಮಾಡೋಕೆ ಇದೊಂದು ಒಳ್ಳೆ ಉಪಾಯ ಅಲ್ವಾ? ಸರಿ, ಸೈನ್ಸ್ ಕೇಳಕ್ಕೆ ಚೆನ್ನಾಗಿದೆ, ಆದರೆ ಇದನ್ನು ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ? ಬನ್ನಿ, ಒಬ್ಬ ಪ್ರಸೂತಿ ತಜ್ಞರು ಹೇಳೋ ಹಾಗೆ ಸೇಫ್ ಆಗಿ ಮತ್ತು ಎಫೆಕ್ಟಿವ್ ಆಗಿ ಪ್ರಸವಪೂರ್ವ ಸಂಗೀತದ ಅನುಭವವನ್ನ ಹೇಗೆ ಪಡ್ಕೋಬೋದು ಅಂತ ಕೆಲವು ಟಿಪ್ಸ್ ನೋಡೋಣ. ಇಲ್ಲಿ 4 ಮುಖ್ಯವಾದ ವಿಷಯಗಳನ್ನು ಗಮನದಲ್ಲಿಡಬೇಕು. ಯಾವ ಥರದ ಸಂಗೀತವನ್ನು ಆಯ್ಕೆ ಮಾಡ್ತೀವಿ, ವಾಲ್ಯೂಮ್ ಎಷ್ಟಿರುತ್ತೆ, ಹೆಡ್ಫೋನ್ಸ್ ಬಳಸಬೇಕಾ ಬೇಡವಾ ಮತ್ತು ಎಷ್ಟು ಹೊತ್ತು ಸಂಗೀತ ಕೇಳಬೇಕು. ಬನ್ನಿ, ಇವುಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಸಂಗೀತದ ಗತಿ ಅಂದರೆ ಅದರ ಸ್ಪೀಡ್ ತುಂಬಾನೇ ಮುಖ್ಯ. ಮನುಷ್ಯನ ಹೃದಯ ಬಡಿತ ವಿಶ್ರಾಂತಿಯಲ್ಲಿದ್ದಾಗ ಹೇಗಿರುತ್ತೋ, ಅಂದರೆ ನಿಮಿಷಕ್ಕೆ 60ರಿಂದ 80 ಬಡಿತಗಳು, ಆ ಸ್ಪೀಡ್ನಲ್ಲಿರೋ ಸಂಗೀತ ಬೆಸ್ಟ್. ಉದಾಹರಣೆಗೆ ಕ್ಲಾಸಿಕಲ್ ಮ್ಯೂಸಿಕ್, ಸಾಫ್ಟ್ ಇನ್ಸ್ಟ್ರೂಮೆಂಟಲ್, ಕರ್ನಾಟಕ ಅಥವಾ ಹಿಂದೂಸ್ತಾನಿ ಸಂಗೀತ ಇವೆಲ್ಲ ತುಂಬ ಒಳ್ಳೆ ಆಯ್ಕೆಗಳು. ವಾಲ್ಯೂಮ್ ಕೂಡ ಅಷ್ಟೇ ಮುಖ್ಯ. ಮ್ಯಾಕ್ಸಿಮಮ್ ಅಂದರೆ 70 ಡೆಸಿಬಲ್ಗಳಿಗಿಂತ ಜಾಸ್ತಿ ಇರಬಾರ್ದು. 70 ಡೆಸಿಬಲ್ ಅಂದರೆ ನಾವು ಸಾಮಾನ್ಯವಾಗಿ ಮಾತಾಡ್ತೀವಲ್ಲ ಅಷ್ಟೇ ಸೌಂಡ್. ಗರ್ಭದೊಳಗಿನ ಆಮ್ನಿಯೋಟಿಕ್ ದ್ರವ ಶಬ್ದವನ್ನು ಚೆನ್ನಾಗಿ ಪಾಸ್ ಮಾಡುತ್ತೆ. ಹಾಗಾಗಿ ತುಂಬ ಜೋರಾಗಿ ಮ್ಯೂಸಿಕ್ ಹಾಕೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಒಂದು ಕಾಮನ್ ಆಗಿರೋ ತಪ್ಪುಕಲ್ಪನೆ ಇದೆ, ಅದನ್ನು ಸರಿ ಮಾಡ್ಕೊಳ್ಳೋಣ. ಹೊಟ್ಟೆ ಮೇಲೆ ಹೆಡ್ಫೋನ್ಸ್ ಇಡೋ ಅವಶ್ಯಕತೆ ಇಲ್ಲ. ರೂಮ್ನಲ್ಲಿ ನಮಗೆ ಆರಾಮದಾಯಕ ಅನ್ಸೋ ವಾಲ್ಯೂಮ್ನಲ್ಲಿ ಸಂಗೀತ ಹಾಕಿದ್ರೆ ಸಾಕು. ಯಾಕಂದ್ರೆ ನೇರವಾಲ್ ಹೊಟ್ಟೆ ಮೇಲೆ ಹೆಡ್ಫೋನ್ಸ್ ಇಟ್ರೆ ಮಗುವಿಗೆ ಆ ಸೌಂಡು ತುಂಬ ಜೋರಾಗಿ ಕಿರಿಕಿರಿ ಆಗ್ಬಹುದು. ದಿನಕ್ಕೆ ಒಂದು 20ರಿಂದ 30 ನಿಮಿಷ ಸಂಗೀತ ಕೇಳಿದ್ರೆ ಸಾಕು. ಈ ಸಮಯವನ್ನ ತಾಯಿ ಕೂಡ ರಿಲ್ಯಾಕ್ಸ್ ಮಾಡೋಕೆ, ಆರಾಮಾಗಿರೋಕೆ ಬಳಸ್ಕೊಳ್ಬೇಕು. ನೆನ್ಪಿಡಿ, ತಾಯಿ ಎಷ್ಟು ಶಾಂತವಾಗಿರ್ತಾರೋ ಮಗುವಿನ ಪ್ರಪಂಚ ಕೂಡ ಅಷ್ಟೇ ಶಾಂತವಾಗಿರುತ್ತೆ. ಕೊನೆಯದಾಗಿ ಈ ಮೊಜಾರ್ಟ್ ಎಫೆಕ್ಟ್ ಅನ್ನೋ ಒಂದು ಫೇಮಸ್ ಐಡಿಯಾ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಕ್ಲಾಸಿಕಲ್ ಸಂಗೀತ ಕೇಳಿದ್ರೆ ಮಗು ಜೀನಿಯಸ್ ಆಗತ್ತಾ? ಯಾವುದು ನಿಜ, ಯಾವ್ದು ಸುಳ್ಳು ಅಂತ ನೋಡೋಣ ಬನ್ನಿ. ಡಾಕ್ಟರ್ ಪ್ರಶಾಂತ್ ಅವರಂಥ ಎಕ್ಸ್ಪರ್ಟ್ಸ್ ಇದನ್ನ ತುಂಬ ಚೆನ್ನಾಗಿ ವಿವರಿಸ್ತಾರೆ. ಸಂಗೀತದ ಉದ್ದೇಶ ಜೀನಿಯಸ್ಗಳನ್ನು ಹುಟ್ಟು ಹಾಕೋದಲ್ಲ,
ಅದರ ಬದಲು ಅದು ನರವೈಜ್ಞಾನಿಕವಾಗಿ ಶಾಂತಿಯನ್ನ ತರುತ್ತೆ ಮತ್ತು ಭಾವನಾತ್ಮಕ ಬಂಧವನ್ನ ಬೆಳೆಸುತ್ತೆ. ಆರೋಗ್ಯಕರವಾದ ಮೆದುಳಿನ ಬೆಳವಣಿಗೆಗೆ ಇವೇ ನಿಜವಾದ ಅಡಿಪಾಯ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಪ್ರಸವಪೂರ್ವ ಸಂಗೀತದ ಗುರಿ ಮಗುವನ್ನ ಜೀನಿಯಸ್ ಮಾಡೋದಲ್ಲ, ಬದಲಾಗಿ ತಾಯಿ ಮತ್ತು ಮಗುವಿನ ನಡುವೆ ಒಂದು ಕನೆಕ್ಷನ್, ಒಂದು ಬಂಧವನ್ನ ಬೆಳೆಸೋದು. ಇದೊಂದು ಇಬ್ಬರೂ ಒಟ್ಟಿಗೆ ಹಂಚಿಕೊಳ್ಳೋ ಒಂದು ಭಾವನಾತ್ಮಕ ಅನುಭವ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಮುಗಿಸೋಕ್ಕಿಂತ ಮುಂಚೆ ಒಂದು ಯೋಚನೆ ಮಾಡೋಣ. ಹುಟ್ಟಿದ ಮೇಲೆ ಮಗು ಗುರುತಿಸೋ ಮೊದಲ ಹಾಡು ಯಾವುದಾಗಿರುತ್ತೆ? ಅದು ಕೇವಲ ಒಂದು ಹಾಡಾಗಿರೋದಿಲ್ಲ. ಅದು ತಾಯಿ ಮತ್ತು ಮಗುವಿನ ನಡುವಿನ ಮೊದಲ ಸಂಭಾಷಣೆಯಾಗಿರ್ಬೋದು. ಆ ವಿಶೇಷ ಹಾಡು ಯಾವುದು ಅಂತ ಈಗಲೇ ಯೋಚನೆ ಮಾಡಕ್ಕೆ ಶುರು ಮಾಡಿ.